ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಚೈತ್ರಾ ಕುಂದಾಪುರ್ ಆರಂಭದಿಂದ ಎಲಿಮಿನೇಟ್ ಆಗಿ ಹೊರಬರುವವರೆಗೂ ಸೀರೆ ಮತ್ತು ಚೂಡಿದಾರ್ಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದರು. ಅಲ್ಲದೆ ಹೆಚ್ಚಾಗಿ ಶಾಪಿಂಗ್ ಮಾಡಲು ಇಷ್ಟವಿಲ್ಲದ ಕಾರಣ ಪದೇ ಪದೇ ಅದೇ ಬಟ್ಟೆಯನ್ನು ತೊಳೆದು ಬಳಸಿಕೊಳ್ತಿದ್ರಂತೆ. ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸ್ವತಃ ಚೈತ್ರಾ ಕುಂದಾಪುರ್ ಅವರೇ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಸ್ಪರ್ಧಿಗಳು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದಾರೆ. ಒಮ್ಮೆ ಹಾಕಿಕೊಂಡಿರುವ ಬಟ್ಟೆಯನ್ನು ಮತ್ತೊಮ್ಮೆ ಹಾಕಿಕೊಳ್ಳಬಾರದು ಅಂತ. ಕೆಲವರು ಹಾಗೆ ಮಾಡಿದ್ದಾರೆ ಕೂಡ. ಬಿಗ್ ಬಾಸ್ ಮನೆಗೆ ಅಂತ ನಾನು ₹1 ಕೂಡ ಶಾಪಿಂಗ್ ಮಾಡಿಲ್ಲ. ಮನೆಯಲ್ಲಿ ಇದ್ದ ಸೀರೆ ಮತ್ತು ಚೂಡಿದಾರ್ಗಳನ್ನು ಪ್ಯಾಕ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿದ್ದೆ. ಅದನ್ನು ಮತ್ತೆ ಮತ್ತೆ ಬಳಸಿದ್ದೇನೆ. ನಾನು ಬಟ್ಟೆಗಳನ್ನು ತೊಳೆದುಕೊಳ್ಳುತ್ತಿದ್ದ, ಅದನ್ನು ಮತ್ತೆ ಧರಿಸುತ್ತಿದ್ದೆ. ಅಲ್ಲಿಂದ ಹೆಚ್ಚಿನವರು ಒಮ್ಮೆ ಹಾಕಿದ ಬಟ್ಟೆಯನ್ನು ಮತ್ತೊಮ್ಮೆ ಹಾಕ್ತಿರಲಿಲ್ಲ, ಮನೆಗೆ ಕಳಿಸ್ತಿದ್ರು, ಮತ್ತೆ ಹೊಸ ಬಟ್ಟೆಗಳು ಬರ್ತಿತ್ತು ಎಂದು ಖಾಸಗಿ ಟಿವಿ ಸಂದರ್ಶನದಲ್ಲಿ ಚೈತ್ರಾ ಮಾತನಾಡಿದ್ದಾರೆ. ಪ್ರತಿ ಶುಕ್ರವಾರ ನಮಗೆ ಬುಟ್ಟಿ ತುಂಬ ಬಟ್ಟೆಗಳು ಬರುತ್ತಿತ್ತು. ನಾನು ಯಾವತ್ತೂ ಊರಿನಿಂದ ಬಟ್ಟೆಗಳನ್ನು ತರಿಸಿಕೊಳ್ತಿರಲಿಲ್ಲ. ಏಕೆಂದರೆ 450 ಕಿಲೋಮೀಟರ್ಗಳಿಂದ ಬಟ್ಟೆ ತರಿಸಿಕೊಳ್ಳುವುದು ಮನೆಯವರಿಗೆ ಬಹಳ ಕಿರಿಕಿರಿ ಆಗ್ತಿತ್ತು. ನಮ್ಮ ಇಲ್ಲಿನ ವ್ಯವಹಾರಗಳನ್ನು ನೋಡಿಕೊಳ್ಳುವುದು ತುಂಬ ಇರುತ್ತದೆ. ಅಲ್ಲಿಂದ ಬಟ್ಟೆ ತರಿಸುವುದು ಮತ್ತು ಅದನ್ನು ವಾಪಸ್ ಕಳುಹಿಸುವುದು ತುಂಬ ಕಿರಿಕಿರಿ. ನನಗೆ ಬಟ್ಟೆಗಳ ಮೇಲೆ ಯಾವತ್ತೂ ಆಸಕ್ತಿ ಇಲ್ಲ. ನಾನು ನಂಬುವುದು ಒಂದೇ, ಬೇರೆ ಬೇರೆ ಬಟ್ಟೆಗಳನ್ನು ಹಾಕುವುದರಿಂದ ಜನರು ನಿಮ್ಮನ್ನು ಅಳಿಯಬಾರದು. ಬಟ್ಟೆಯಿಂದ ನಿಮ್ಮ ವ್ಯಕ್ತಿತ್ವವನ್ನು ಅಳಿತಾರೆ ಅಂದಾಗ ಅದು ತಪ್ಪು ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳಿದ್ದಾರೆ. ವಿದೇಶಕ್ಕೆ ಹೋದಾಗ ನೀವು ಯಾಕೆ ಕೇಸರಿ ಬಟ್ಟೆಗಳನ್ನು ಹಾಕಿಕೊಳ್ತೀರಾ ಎಂದು ಪ್ರಶ್ನೆ ಮಾಡ್ತಾರೆ. ಯಾಕೆ ನಮ್ಮಂತೆ ಬೇರೆ ಬೇರೆ ಬಟ್ಟೆಗಳನ್ನು ಹಾಕಿಕೊಳ್ಳುವುದಿಲ್ಲ? ನಮ್ಮನ್ನು ನೋಡಿ ಸೂಟು ಬೂಟು ಹಾಕ್ತೀವಿ ಅಂತ ವಿದೇಶಿಗ ಪ್ರಶ್ನೆ ಮಾಡಿದಾಗ ಸ್ವಾಮಿಗಳು ಒಂದು ಮಾತನ್ನು ಹೇಳ್ತಾರೆ. ನಿಮ್ಮ ದೇಶದಲ್ಲಿ ಟೈಲರ್ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುತ್ತಾನೆ, ಆದರೆ ನನ್ನದ ದೇಶದಲ್ಲಿ ವ್ಯಕ್ತಿತ್ವನೇ ಜನರ ಮನಸ್ಸು ಗೆಲ್ಲುತ್ತದೆ. ಆ ಥರ ಚಿಂತೆಗಳನ್ನು ಆದರ್ಶವಾಗಿ ಇಟ್ಟುಕೊಂಡು ಬದುಕಿದವಳು ನಾನು ಎಂದು ಚೈತ್ರಾ ಹೇಳಿಕೊಂಡಿದ್ದಾರೆ. ಬಟ್ಟೆ ಬರೆಗಳು ಯಾವತ್ತೂ ನಮ್ಮ ವ್ಯಕ್ತಿತ್ವಗಳನ್ನು ನಿರ್ಧಾರ ಮಾಡುವ ಅಥವಾ ವ್ಯಕ್ತಿಯ ತೂಕ ಕೊಡುವ ವಿಚಾರ ಅನಿಸಿಲ್ಲ. ನಾನು ಮೇಕಪ್ ಮಾಡುವುದಿಲ್ಲ, ಡ್ರೆಸ್ ಹಾಕಿಕೊಳ್ಳುವುದಿಲ್ಲ ಅಂತ ವೀಕೆಂಡ್ನಲ್ಲಿ ಬಹಳ ಚರ್ಚೆ ಕೂಡ ಆಗಿದೆ. ಒಂದು ಸೀರೆ ಲೈಟ್ ವೆಯ್ಟ್ ಇದ್ದು ಕಂಫರ್ಟ್ ಇದ್ದರೆ ಪದೇ ಪದೇ ಧರಿಸ್ತೀನಿ. ನಾನು ಅದೇ ಬಟ್ಟೆಗಳನ್ನು ತೊಳೆದು ಪದೇ ಹಾಕಿಕೊಳ್ತಿದ್ದೆ. ಮನೆಯಿಂದ ಬಟ್ಟೆ ಕಳಿಸಿಕೊಟ್ಟರೂ ಕೂಡ ದಯವಿಟ್ಟು ಬಟ್ಟೆ ಕೊಡಬೇಡಿ ಎನ್ನುತ್ತಿದ್ದೆ. ನಾನು ಬಂದಾಗ ಸೂಟ್ಕೇಸ್ನಲ್ಲಿ ಎಷ್ಟು ಬಟ್ಟೆ ತಂದಿದ್ದೆ ಅಷ್ಟೇ ಬಟ್ಟೆಗಳನ್ನು ವಾಪಸ್ ತೆಗೆದುಕೊಂಡು ಹೋಗಿದ್ದೇನೆ. ನಾನು ಕಾರ್ಯಕ್ರಮಗಳಿಗೆ ಸೀರೆಗಳನ್ನು ಹೆಚ್ಚಾಗಿ ಧರಿಸ್ತಿದ್ದೆ. ಅಲ್ಲದೆ ಅರಿಶಿನ ಕುಂಕುಮದಲ್ಲಿ ಹಲವು ಸೀರೆಗಳು ಬಂದಿದೆ ಎಂದಿದ್ದಾರೆ ಚೈತ್ರಾ ಕುಂದಾಪುರ್.